ಏನ್ ಸರ್ ಇಲ್ಲಿ ಕಾರ್ ನಿಲ್ಸಿದ್ರಿ? ಚೆನ್ನಾಗಿದೆ. ಇದೇನ್ ಕಬ್ಬನ್ ಪಾರ್ಕಾ ಇಲ್ಲ ಲಾಲ್ ಬಾಗ ಚೆನ್ನಾಗಿದೆ ಅನ್ನೋಕೆ? ನಾನು ಹೇಳಿದ್ದು ಈ ಪ್ಲೇಸ್ ಬಗ್ಗೆ ಅಲ್ಲ ನಾಣಿ, ಮತ್ತೆ ನನ್ ಮೂಡ್. ಓ ಅದ್ಯಾಕೋ ಅಷ್ಟೊಂದು ಸಂತೋಷ? ನಮ್ಮ ಮದ್ವೆ ವಿಷಯನ ರೂಪಾ ಆಂಟಿ ಹತ್ರ ಮಾತಾಡೋದಕ್ಕೆ ಡ್ಯಾಡ್ ಮತ್ತೆ ಚಿಕ್ಕಮ್ಮ ಹೋಗ್ತಿದ್ದಾರೆ. ವಾವ್, ಕಂಗ್ರಾಚುಲೇಷನ್ ಸರ್. ಅವರು ಈ ರೋಡಲ್ಲೇ ಬರ್ತಿದ್ದಾರೆ. ವಂಡರ್ಫುಲ್ ಸರ್. ಅವ್ರ ಜೊತೆ ಸೇರಿ ನಾನು ಕೂಡ ಹೋಗ್ಬೇಕು. ವರ್ಸ್ಟ್ ಸರ್. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ನಾಣಿ, ನಾನು ಅವ್ರ ಜೊತೆ ಹೋಗ್ಬೇಕಷ್ಟೇ. ಅದಕ್ಕೆ ನಾನ್ ಮತ್ತೆ ಏನೋ ಒಂದು ಪ್ಲಾನ್ ಮಾಡೋದು ಏಕೆ ಸರ್? ನೀವು ಅವ್ರ ಜೊತೆ ಬರ್ತೀನಿ ಅಂತ ಹೇಳ್ಬೋದಲ್ಲ. ನಾಚಿಕೆ ಬಿಟ್ಟು ಹೇಗೆ ಹೇಳಿ ನಾಣಿ? ನಿಮ್ಗೆ ನಾಚಿಕೆನ ಶಿವ? ನಿಮ್ಗೆ ನಾಚಿಕೆ ಬೇರೆ ಇದೆಯಾ ಸರ್? ಈ ಮಧ್ಯೆ ನೀವು ಪ್ರತಿ ವಿಷಯಕ್ಕೂ ನನ್ನ ಅಡ್ಡ ತರ್ತಾನೆ ಇದ್ದೀರಾ ಸರ್. ಅಲ್ಲಿ ಡ್ಯಾಡ್ ಕಾರ್ ಬರ್ತಿದೆ, ಫಸ್ಟ್ ಅದನ್ನ ನಿಲ್ಸು. ಸ್ಟಾಪ್! ನಿಲ್ಸಿ 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 ನಿಲ್ಸಿ. ಏನ್ ನಾಣಿ, ಕಾರ್ ಏನಾದ್ರು ಟ್ರಬಲ್ ಆಗಿದ್ಯಾ? ಟ್ರಬಲ್ ಆಗಿದ್ದು ಕಾರ್ಗಲ್ಲ ಸರ್, ನನಗೆ. ನಿನ್ಗೇನಾಯ್ತು ನಾಣಿ? ನೀವ್ ಎಲ್ಲಿ ಹೋಗ್ತಿದ್ದೀರಾ? ರೂಪಾ ಅವ್ರ ಮನೆಗೆ. ಅಲ್ವಾ? ಯಾಕೆ ಹೋಗ್ತಿದ್ದೀರಾ? ಮದ್ವೆ ಮುಹೂರ್ತದ ಬಗ್ಗೆ ಮಾತಾಡಕ್ಕೆ. ಮತ್ತೆ ಮದುವೆ ಗಂಡನ ಕರ್ಕೊಂಡು ಹೋಗೋದ್ ಬಿಟ್ಟು ನೀವು ಮಾತ್ರ ಯಾಕೆ ಹೋಗ್ತಿದ್ದೀರಾ? ಮುಹೂರ್ತದ ವಿಷಯ ಮಾತಾಡೋದಕ್ಕೆ ನಾನು ಯಾಕೆ ನಾಣಿ? ನೀವು ಸುಮ್ನಿರಿ ಸರ್, ನಿಮ್ಗೇನು ಗೊತ್ತಾಗಲ್ಲ. ಹೌದು, ಜೈ ಯಾಕೆ ನಾಣಿ? ಯಾಕೆ ಅಂದ್ರೆ ಏನು? ಈ ಸಂಬಂಧ ನೀವು ಮಾತಾಡಿದ್ರಾ? ಜೈಯೇ ಮಾತಾಡಿದ್ದು ಅಲ್ವಾ? ನಿಶ್ಚಿತಾರ್ಥ ನೀವು ಫಿಕ್ಸ್ ಮಾಡಿದ್ರಾ? ಜೈಯೇ ಫಿಕ್ಸ್ ಮಾಡಿದ್ದು. ಮತ್ತೆ ನಿತ್ಯ ಮೇಡಮ್ನ 1 ವೀಕ್ ನೀವೇ ನಿಮ್ ಮನೆ ಕರ್ಕೊಂಡ್ ಬಂದಿದ್ದ? ಜೈ ಕರ್ಕೊಂಡ್ ಬಂದ. ಮತ್ತೆ ಇಷ್ಟೆಲ್ಲ ಮಾಡಿರೋ ಸರ್ನ ಮುಹೂರ್ತ ವಿಷಯ ಮಾತಾಡಕ್ಕೆ ಬೇಡ ಅಂದ್ರೆ ಹೇಗೆ? ಸರ್ ಅಲ್ಲಿ ಇರ್ಬೇಕಲ್ವಾ? ತೊಂದ್ರೆ ಇಲ್ಲ ನಾಣಿ. ಇವ್ರು ಹಾಗೆ ಅಂತಾರೆ, ನೀವು ಕರ್ಕೊಂಡೋಗಿ. ಯಾಕೆ ನಾಣಿ? ನಿತ್ಯ ನನಗ್ ಹೊಸಬ್ಲಾ, ನಿತ್ಯನಿಗೆ ನಾನು ಹೊಸಬ್ನಾ? ಅಂದ್ರೆ ನೀವಿಬ್ರು ಸೇರಿ ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಮುಹೂರ್ತದ ಬಗ್ಗೆ ದೊಡ್ಡೋರು ಮಾತಾಡ್ತಾರೆ, ನಾವೇನ್ ಮಾತಾಡೋದು? ಹಾಗಾದ್ರೆ ನೀವು ಹೋಗಲ್ವಾ? ನಾಣಿ. ಹೋಗ್ಲೇಬೇಕು ಸರ್, ಹೋಗ್ದಿದ್ರೆ ಚೆನ್ನಾಗಿರಲ್ಲ. ಡ್ಯಾಡ್, ನಾಣಿ ನೋಡಿದ್ರೆ ಒತ್ತಾಯ ಮಾಡ್ತಿದ್ದಾನೆ, ಬರ್ಲೇಬೇಕು ಅಂತೀರಾ? ಆಫೀಸ್ ವರ್ಕ್ ಇದ್ರೆ ಬರೋದ್ ಬೇಡ ಜೈ. ಅಯ್ಯೋ, ಆಫೀಸಲ್ಲಿ ಯಾವ ಕೆಲಸನೇ ಇಲ್ಲ, ಫ್ರೀನೇ. ಜೈ ಫ್ರೀ ಆಗೇ ಇದಾನ? ಅಂದ್ರೆ ಈ ಮಧ್ಯ ಸಾರು ನಿತ್ಯ ಮೇಡಮ್ ಪ್ರೀತಿಲಿದ್ದಾರಲ್ಲ. ನಾಣಿ ಸಾರಿ, ಅಲ್ಲ, ಈ ರೋಡಲ್ಲಿ ಡಿಸ್ಕಷನ್ ಯಾಕೆ ಮಾಡ್ಬೇಕು? ಇವ್ರನ್ನ ನೀವು ಇಲ್ಲಿಂದ ಕರ್ಕೊಂಡು ಹೋಗ್ದಿದ್ರೆ ನಾನು ಇಲ್ಲೇ ನಡು ರೋಡ್ ಮೇಲೆ ನಿಂತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಆಮೇಲೆ ನಿಮ್ ಇಷ್ಟ. ಏನು ಬೇಡ ನಾಣಿ, ಬಾಜೆ ಹೋಗೋಣ. ನೀವು ನಿಮ್ ಕಾರಲ್ಲಿ ಹೋಗಿ ಡ್ಯಾಡ್, ನಾನು ನಾಣಿ ನಮ್ ಕಾರಲ್ಲಿ ಬರ್ತೀವಿ. ಮತ್ತೆ ನಾನೇಕ್ ಸರ್? ಈ ಮಧ್ಯೆ ನೀನ್ ನನ್ನ ವಿಷಯದಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಿದ್ಯಾ? ಯಾರು, ನಾನಾ? ಹೌದು, ನೀನೇ. ಅದು ನಿಜ ಸರ್. ನೀವು ಬಿಸ್ನೆಸ್ಗೆ ಬಂದು ದೊಡ್ಡ ತಪ್ಪು ಮಾಡಿದ್ರಿ. ನೀವು ಸಿನಿಮಾ ಫೀಲ್ಡಿಗೆ ಹೋಗಿದ್ರೆ ಬೆಸ್ಟ್ ಇಂಡಿಯನ್ ಆಕ್ಟರ್ ಆಗಿ ಫಸ್ಟ್ ಆಸ್ಕರ್ ಅವಾರ್ಡ್ ನಿಮಗೆ ಬರ್ತಿತ್ತು. ನಿತ್ಯ ಅದಕ್ಕೂ ಮೀರಿದ ಅವಾರ್ಡು ನಾಣಿ. ಅವಳಿಗೋಸ್ಕರ ಏನ್ ಮಾಡಿದ್ರು ತಪ್ಪಿಲ್ಲ. ನಿಜನೇ ಸರ್, ಪ್ರೀತಿಗೋಸ್ಕರ ಏನ್ ಮಾಡಿದ್ರು ತಪ್ಪಿಲ್ಲ. ಕಾಲನ ದುಡ್ಡಿಗೆ ಹೋಲ್ಸೋ ನಿಮ್ಮಂಥವ್ರು ಕೂಡ ಪ್ರೀತಿಗೋಸ್ಕರ ಇಷ್ಟು ಟೈಮ್ ಮಾಡ್ಕೋತಿದ್ದೀರಿ ಅಂದ್ರೆ ಈ ಲೋಕದಲ್ಲಿ ನಿಜವಾದ ಪ್ರೀತಿ ಇನ್ನೂ ಇದೆ ಅನ್ನಿಸ್ತಿದೆ ಸರ್. ಬನ್ನಿ ಸರ್, ಹೋಗೋಣ, ಕೂತ್ಕೊಳ್ಳಿ. ನಿನ್ನ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಈಗ ತಾನೇ ನಂಗೆ ಫೋನ್ ಮಾಡಿದ್ರು. ಶ್ವೇತಾ, ನನಗೆ ಯಾಕೋ ಭಯ ಆಗ್ತಿದೆ. ನಾ ಮಾಡಿದ್ದು ತಪ್ಪು ಅನ್ನಿಸ್ತಿದೆ. ನಡೆದಿದ್ನ ಮೇಡಮ್ಗೆ ಹೇಳ್ಬಿಡೋಣ. ಇವತ್ತಲ್ದೇ ಇದ್ರೆ ನಾಳೆ ಆದರೂ ನಿಜ ಗೊತ್ತಾಗದೆ ಹೋಗುತ್ತಾ? ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್.
ಏನಾಗಲ್ಲ ಗಂಗಾ, ಹೆದರ್ಕೋಬೇಡ. ಏನ್ ಸರ್ ಇಷ್ಟು ದೂರ ಬಂದಿದ್ದೀರಾ? ಐ ಆಮ್ ಸಾರಿ ಮೇಡಮ್, ನಿಮ್ಗೊಂದು ಬ್ಯಾಡ್ ನ್ಯೂಸ್ ಹೇಳಕ್ ಬಂದ್ವಿ. ಬ್ಯಾಡ್ ನ್ಯೂಸ್ ಅಂದ್ರೆ? ಐ ಆಮ್ ವೆರಿ ಸಾರಿ ಮೇಡಮ್, ಯುವರ್ ಡಾಟರ್ ಇಸ್ ನೋ ಮೋರ್. ವಾಟ್? ಪ್ರಪಾತಕ್ಕೆ ಬಿದ್ದ ಕಾರ್ ಹತ್ರ ನಿಮ್ಮ ಮಗಳು ಡೆಡ್ ಬಾಡಿ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಬರ್ತಿದ್ದೀವಿ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಒಂದು ನಿಮಿಷ ಪ್ಲೀಸ್. ನೀವು ಕೇಳೋಷ್ಟು ದುಡ್ಡು ಕೊಡ್ತೀನಿ. ಈಗ ನಾನು ಹೇಳೋಂಥ ವಿಚಾರನ ನೀವು ಯಾರಿಗೂ ಹೇಳಬಾರ್ದು. ಏನದು ಮೇಡಮ್? ಆಕ್ಸಿಡೆಂಟಲ್ಲಿ ಸತ್ತಿದ್ದು ನನ್ನ ಮಗಳು ನಿತ್ಯ ಅಲ್ಲ. ಅವಳು ಹಾಗೆ ಹೋಲಿಕೆ ಇರೋ ನಮ್ಮ ಮನೆ ಕೆಲಸದವಳು. ಯಾರಿಗೂ ಗೊತ್ತಾಗ್ದ ಹಾಗೆ ಕೇಸ್ ಕ್ಲೋಸ್ ಮಾಡಿಬಿಡಿ. ಆ ಡೆಡ್ ಬಾಡಿನೂ ಯಾರಿಗೂ ಗೊತ್ತಾಗ್ದ ಹಾಗೆ ಸುಟ್ಟಾಕ್ಬಿಡಿ. ಸಾರಿ ಮೇಡಮ್. ನೀವು ಕೇಳುವಷ್ಟು ದುಡ್ಡು ನಾನು ಕೊಡ್ತೀನಿ. ಬೇಕಾದರೆ ನಿಮ್ಮ ಹೈಯರ್ ಆಫೀಸರ್ ಹತ್ರ ನಾನು ಮಾತಾಡ್ತೀನಿ. ಪ್ಲೀಸ್ ಸೇವ್ ಮೈ ಡಾಟರ್ ಇನ್ಸ್ಪೆಕ್ಟರ್. ಸತ್ತು ಹೋಗಿರೋರ್ನ ಹೇಗೆ ಕಾಪಾಡೋದು ಮೇಡಮ್? ನನ್ನ ಮಗಳು ಬದುಕೇ ಇದ್ದಾಳೆ. ಬದುಕಿರೋದು ನಿಮ್ಮ ಕೆಲಸದವಳು ಗಂಗಾ, ಸತ್ತಿದ್ದು ನಿಮ್ಮ ಡಾಟರ್ ನಿತ್ಯ. ಆ ಡೆಡ್ ಬಾಡಿ ನಿಮ್ಮ ಡಾಟರ್ದು ಅಂತ ಎಲ್ಲ ಪ್ರೂಫ್ಸ್ ಮ್ಯಾಚ್ ಆದ್ಮೇಲೆ ನಿಮಗೆ ಬಂದು ಇನ್ಫಾರ್ಮ್ ಮಾಡ್ತಿರೋದು ಮೇಡಮ್. ಮತ್ತೆ ಅವಳು ನನ್ನ ಹತ್ರ ಅವಳು ನಿಮಗೆ ಸುಳ್ಳು ಹೇಳಿದ್ದಾಳೆ. ನಿಮ್ಮ ಡಾಟರ್ ಅಂತ ಆ್ಯಕ್ಟ್ ಮಾಡಿಕೊಂಡು ನಿಮಗೆ ಮೋಸ ಮಾಡ್ತಿದ್ದಾಳೆ. ಗಂಗಾ, ಗಂಗಾ, ಮೇಡಮ್, ನೀನು ಗಂಗಾನಾ? ಮತ್ತೆ ಮತ್ತೆ ನನ್ನ ಬೇಬಿ ಸತ್ತೋದ್ರು ಮೇಡಮ್. ಏನ್ ಮಾತಾಡ್ತಿದ್ಯಾ? ನನ್ನ ನಿತ್ಯ ಸತ್ತೋದ್ಲಾ? ನಿಜ ಹೇಳೆ, ನನ್ನ ನಿತ್ಯ ಸತ್ತೋದ್ಲಾ ಇಲ್ಲ ನೀನೇ ಸಾಯಿಸಿದ್ಯಾ? ಮೇಡಮ್, ಹೇಳೆ ಹೇಳೆ ಹೇಳು. ಹೇಳ್ದೆ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೇಳು 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 ಹೇಳು. ಹೇಳು, ನನ್ನ ಮಗಳಿಗೆ ಏನ್ ಮಾಡ್ದೆ? ಹೇಳು ಹೇಳು ಹೇಳೆ. ನನ್ನ ಮಗಳಿಗೆ ಏನ್ ಮಾಡ್ದೆ? ಹೇಳು ಹೇಳೆ. ನಿಜ ಹೇಳು. ಹೇಳೆ. ಹೇಳ್ತೀಯಾ ಇಲ್ವಾ? ಮರ್ಯಾದೆಯಿಂದ ಹೇಳು ಪ್ಲೀಸ್. ಅವಳಿಗೇನು ಗೊತ್ತಿಲ್ಲ. ನಿತ್ಯ ಮೇಡಮ್ ನಿಜವಾಗ್ಲೂ ಆಕ್ಸಿಡೆಂಟಲ್ ಸತ್ತೋದ್ರು. ಗಂಗಾ ನಿಮ್ಗೆ ನಿಜ ಹೇಳ್ತೀನಿ ಅಂದ್ರೆ ನಾನೇ ಬೇಡ ಅಂದೆ. ನಿತ್ಯ ಮೇಡಮ್ ಹಾಗೆ ನಡ್ಸು ಅಂತ ಹೇಳಿ. ಬಾಯ್ ಮುಚ್ಚು, ಬಾಯ್ ಮುಚ್ಚು. ಇವಳ ಬಗ್ಗೆ ನಿನ್ಗೇನ್ ಗೊತ್ತೇ? ಮೊದ್ಲಿಂದ ನನ್ನ ಬೇಬಿ ಹೇಳ್ತಾನೆ ಇದ್ಲು, ಇವಳು ಒಳ್ಳೆಯವಳಲ್ಲ, ನಮ್ಮ ಆಸ್ತಿನ ಹೊಡ್ಕೊಳಕ್ ಬಂದಿದ್ದಾಳೆ, ಜೈನ ಹಾರಿಸ್ಕೊಂಡು ಹೋಗಕ್ ಬಂದಿದ್ದಾಳೆ ಅಂತ. ನನ್ನ ಬೇಬಿ ಎಷ್ಟೇ ಹೇಳಿದ್ರು ಕಿವಿಡಿ ತರ ಕೇಳಿಸ್ಕೊಳ್ಳೇ ಇಲ್ಲ ನಾನು. ಮೇಡಮ್, ಇವಳನ್ನ ಕಣ್ಣು ಮುಚ್ಕೊಂಡು ನಂಬಿ ನನ್ನ ಮಗಳ ಸ್ಥಾನಕ್ಕೆ ಕರ್ಕೊಂಡು ಬಂದೆ. ಇವಳು ನನ್ನ ಮಗಳ ಜೀವನೇ ತೆಗೆದ್ಬಿಟ್ಲು. ನನ್ನ ನಿತ್ಯನ ಸಾಯಿಸ್ಬಿಟ್ಲು. ಇಲ್ಲ ಮೇಡಮ್, ಇವಳೇ ನನ್ನ ಆಸ್ತಿಗೆ ವಾರಸ್ದಾರ ಆಗ್ಬೇಕು ಅನ್ಕೊಂಡ್ಲು.
ಇನ್ಸ್ಪೆಕ್ಟರ್, ಈ ಕೊಲೆಗಾರಿನ ಕರ್ಕೊಂಡು ಹೋಗಿ ನೇಣು ಹಾಕಿ ಸಾಯಿಸಿ. ಮೇಡಮ್, ಆ ಡೆಡ್ ಬಾಡಿ ನಿಮ್ಮ ಡಾಟರ್ದು ಅಂತ ಎಲ್ಲ ಪ್ರೂಫ್ಸ್ ಮ್ಯಾಚ್ ಆದ್ಮೇಲೆ ನಿಮಗೆ ಬಂದು ಇನ್ಫಾರ್ಮ್ ಮಾಡ್ತಿರೋದು ಮೇಡಮ್. ನಿಮ್ಮ ಡಾಟರ್ ಅಂತ ಆ್ಯಕ್ಟ್ ಮಾಡಿಕೊಂಡು ನಿಮಗೆ ಮೋಸ ಮಾಡ್ತಿದ್ದಾಳೆ. ಹೇಳೆ ಹೇಳೆ ಹೇಳು. ಹೇಳ್ದೆ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೇಳು ಹೇಳು ಹೇಳು. ಈ ಕೊಲೆಗಾರಿನ ಕರ್ಕೊಂಡು ಹೋಗಿ ನೇಣು ಹಾಕಿ ಸಾಯಿಸಿ. ಈ ಕೊಲೆಗಾರಿನ ಕರ್ಕೊಂಡು ಹೋಗಿ ನೇಣು ಹಾಕಿ ಸಾಯಿಸಿ. ಗಂಗಾ ನಾನು. ಏನಾಯ್ತು ಗಂಗಾ? ನಾವ್ ಮಾಡ್ತಿರೋದು ತಪ್ಪು ಶ್ವೇತಾ, ದೊಡ್ಡ ಮೋಸ. ಮೇಡಮ್ ಹತ್ರ ನಿಜ ಮುಚ್ಚಿಟ್ಟು ಮೋಸ ಮಾಡ್ತಾ ಇದೀವಿ. ಮತ್ತೆ ಏನಾಯ್ತು ನಿನ್ಗೆ? ಬೇಡ ಶ್ವೇತಾ, ಈ ನಾಟಕನ ಇಲ್ಲಿಗೆ ನಿಲ್ಸೋಣ. ಮೇಡಮ್ಗೆ ನಿಜ ಹೇಳ್ಬಿಡೋಣ. ಹುಚ್ಚಿಡ್ದಿದ್ಯಾ? ಕೆಟ್ಟ ಕನ್ಸ್ ಬಿದ್ದಿತ್ತು. ಓ, ಕನ್ಸಿಗೆ ಇಷ್ಟ ಹೆದರ್ಕೋತಿದ್ಯಾ? ಕನ್ಸು ನಿಜ ಆದ್ರೆ ಅಂತ ಹೆದರ್ತಿದ್ದೀನಿ. ಆಗಲ್ಲ ಗಂಗಾ. ಕನ್ಸಿನ ಹಾಗೆ ನಾನು ಜೈಲಿಗೆ ಹೋಗೋಕೆ ನಂಗೇನು ಭಯ ಇಲ್ಲ. ನನ್ನ ಹೊಡೆದು ಸಾಯಿಸಿದ್ರು ನಾನೇನ್ ಚಿಂತೆ ಮಾಡಲ್ಲ. ಆದ್ರೆ ಅಮ್ಮವ್ರನ್ನ ನಾನೇ ಕೊಂದೆ ಅನ್ನೋ ಅಪವಾದನ ನಾನ್ ತಡ್ಕೊಳಲ್ಲ. ನನ್ ಮೇಲೆ ಮೇಡಮ್ ಇಟ್ಕೊಂಡಿರೋ ನಂಬಿಕೆ ಹೋದ್ರೆ ನಾನ್ ಸಹಿಸೋದಿಲ್ಲ ಶ್ವೇತಾ. ಹಾಗಾಗಲ್ಲ ಗಂಗಾ. ಹಾಗಾಗಲ್ಲ ಅನ್ನೋ ಗ್ಯಾರಂಟಿ ಏನಾದ್ರೂ ಇದ್ಯಾ? ನಡೆಯತ್ತೆ ಅಂತ ಗ್ಯಾರಂಟಿ ಕೂಡ ಇಲ್ಲ ಅಲ್ವಾ? ಕಾರ್ ಬಿದ್ದಿರೋ ಜಾಗದಲ್ಲೆಲ್ಲ ಮೇಡಮ್ನ ಹುಡುಕಿದ್ವಿ, ಕಾಣಿಸ್ಲಿಲ್ಲ. ಅಂದ್ರೆ ಅವರು ಕಾರಲ್ಲೇ ಇರಬೇಕು. ಅದು ಗುರ್ತು ಸಿಗದಿರೋಷ್ಟು ಸುಟ್ಟು ಹೋಗಿದೆ. ಡೆಡ್ ಬಾಡಿ ಕೂಡ ಪೊಲೀಸ್ ಅವ್ರಿಗೆ ಸಿಗೋದಿಲ್ಲ. ಅದೇ ನನ್ನ ನೋವು ಭಯ ಶ್ವೇತಾ. ನಾಳೆ ಏನಾದ್ರೂ ನನಗೆ ಬಿದ್ದಿರೋ ಕನ್ಸು ನಿಜ ಆಗಿ ಪೊಲೀಸರು ಮನೆಗೆ ಬಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಕ್ಕೂ ಅಮ್ಮೋರ್ ಬದುಕಿರಲ್ಲ. ಅವ್ರು ಜೀವಂತವಾಗಿ ವಾಪಸ್ ಬರ್ದಿದ್ರೆ ನಾನು ಹೊರಗಡೆ ಬರೋಕ್ಕಾಗಲ್ಲ. ಡಾಕ್ಟರ್, ಡಾಕ್ಟರ್, ಏನಾಯ್ತಮ್ಮ? ಇವಳು ನನ್ನ ಫ್ರೆಂಡು ಗಂಗಾ ಡಾಕ್ಟರ್. ಏನಾಯ್ತೋ ಗೊತ್ತಿಲ್ಲ, ರೋಡ್ ಪಕ್ಕದಲ್ಲಿ ಇವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಪ್ಲೀಸ್ ಇವಳನ್ನ ಕಾಪಾಡಿ ಡಾಕ್ಟರ್. ನರ್ಸ್, ಪೇಷಂಟ್ನ ಇಮಿಡಿಯೇಟ್ ಆಗಿ ಥಿಯೇಟರ್ ಕರ್ಕೊಂಡು ಹೋಗಿ ಇಂಜುರೀಸ್ ಕ್ಲೀನ್ ಮಾಡಿ. ಎಸ್ ಡಾಕ್ಟರ್. ನೋಡಮ್ಮ, ನೀನು ಪೇಷಂಟ್ ಫ್ರೆಂಡು ಅಂತಿದ್ಯಾ? ಅವ್ರ ಪೇರೆಂಟ್ಸು ಮನೆಯವರು ಯಾರೂ ಇಲ್ವಾ? ಅವ್ರ ತಾಯಿ ಇದ್ದಾರೆ ಡಾಕ್ಟರ್. ಬೇಗ ಹೋಗಿ ಅವ್ರನ್ನ ಕರ್ಕೊಂಡು ಬಾ. ಸರಿ ಡಾಕ್ಟರ್.
ಗಂಗಾ ಜೈ ಸರ್ ಅವ್ರ ಪೇರೆಂಟ್ಸ್ ಜೊತೆ ಬರ್ತಿದ್ದಾರೆ. ಅಯ್ಯೋ, ಅವ್ರ ಅಮ್ಮ ಅಪ್ಪನೂ ಕರ್ಕೊಂಡ್ ಬಂದ್ರಾ? ಮತ್ತೆ ಯಾವ ತೊಂದರೆ ಕೊಡ್ತಾರೋ ಏನೋ. ಬಾ. ಬನ್ನಿ ಬನ್ನಿ ಮಾವ, ಅತ್ತೆ ಬನ್ನಿ. ಏನಮ್ಮ ಚೆನ್ನಾಗಿದೀಯಾ? ಹಾ ಚೆನ್ನಾಗಿದ್ದೀನಿ ಅತ್ತೆ. ಮಮ್ಮಿ ಮನೇಲೇ ಇದಾರೇನಮ್ಮ? ಹಾ ಇದಾರೆ. ಶ್ವೇತಾ ಮೊಮ್ನ ಕರಿ. ಆಯ್ತು. ಬನ್ನಿ ಅತ್ತೆ. ವಾಟ್ ನಿತ್ಯ, ನನ್ನನ್ನು ಇನ್ವೈಟ್ ಮಾಡಲ್ವಾ? ನಿಮಗೆ ಬೊಟ್ಟಿಟ್ಟು ಮತ್ತೆ ಕರೆಯೋದು ಬೇಡ ಅಂತ ಮೇಡಮ್ ಅಭಿಪ್ರಾಯ ಅನ್ಸುತ್ತೆ ಸರ್. ನಿಲ್ಲಿಸ್ತೀಯ ನಾಣಿ? ಹಾ ಆಯ್ತು. ಏನ್ ಹೀಗಿದ್ಯಾ? ಓ, ನೈಟ್ ಕನ್ಸಲ್ ಬಂದು ಡಿಸ್ಟರ್ಬ್ ಮಾಡಿದ್ದಕ್ಕೆ ಫೀಲ್ ಆಗ್ತಿದ್ಯಾ? ಇಲ್ಲ ಸರ್, ನಿಮ್ಮನ್ನ ನೋಡಿರೋ ಖುಷಿಗೆ ಮೈ ಮರೆತಿರ್ಬೇಕು. ನಾಣಿ ಸಾರಿ. ದಯಮಾಡ್ಸಿ. ಹ್ಮ್ ಹ್ಮ್ ಹಲೋ ಜೈ. ಹಲೋ ಜನಾರ್ದನ್ ಅವ್ರೆ. ಹಲೋ ರೀ. ಏನು ಸಡನ್ ಆಗಿ ಏನಾದ್ರೂ ವಿಶೇಷನಾ? ಹೌದು ಅತ್ಗೆ, ವಿಶೇಷನೇ. ಶ್ವೇತಾ, ಎಲ್ಲರಿಗೂ ಕಾಫಿ ತಗೊಂಡ್ ಬಾ. ಓಕೆ ಮೇಡಮ್. ಹೇಳಿ, ಏನ್ ವಿಶೇಷ? ಜೈ ನಿತ್ಯ ಮದುವೆ ಬಗ್ಗೆ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಮದ್ವೆ ಮುಹೂರ್ತ ಯಾವಾಗಿಡೋಣ ಅಂತ ಮಾತಾಡಕ್ ಬಂದ್ವಿ. ಜೈ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಅದು ಆಗಿನ ಮಾತು. ಈಗ ಮದ್ವೆ ಟೈಮ್ ಯಾವಾಗ ಅಂತ ಕೇಳ್ತಿದ್ದಾನೆ. ಓಹ್ ರಿಯಲಿ?